ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾವು ರೀಸನಿಂಗ್ನ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಟ್ಟಿಂಗ್ ಅರೇಂಜ್ಮೆಂಟ್ ಚಾಪ್ಟರ್ ಬಗ್ಗೆ ನಾವು ಇವತ್ತಿನ ದಿನ ತಿಳ್ಕೊಳ್ತಾ ಹೋಗೋಣ. ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅನ್ನೋದು ನಮ್ಮ ಲಾಜಿಕಲ್ ಥಿಂಕಿಂಗಿಗೆ ಒಂದು ದೊಡ್ಡ ಚಾಪ್ಟರ್ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಈ ಲೆಕ್ಕದಲ್ಲಿ ನಾವು ನಮ್ಮ ಬ್ರೇನ್ ಅಂದರೆ ನಮ್ಮ ತಲೆಯನ್ನು ಓಡಿಸೋ ಕೆಲಸ ತುಂಬ ಇರುತ್ತದೆ. ಆ ಕಾರಣದಿಂದಾಗಿ ಈ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ನಾವು 3 ಟೈಪ್ಸಲ್ಲಿ ಲೆಕ್ಕಗಳನ್ನ ಓದ್ತೀವಿ. ಒಂದು ಸರ್ಕಲ್ ಲೆವೆಲ್ ಲೆಕ್ಕಗಳು ಬರ್ತಾವೆ ನಿಮಗೆ. ಹಾಗೆ ನಾರ್ತ್ ಸ್ಪೇಸಿಂಗ್ ಅಂದರೆ ಉತ್ತರಕ್ಕೆ ಮುಖ ಮಾಡಿ ಕುಳಿತಾಗ ಹಾಗಂತ ಲೆಕ್ಕಗಳು ಬರ್ತವೆ. ಅದೇ ಥರನಾಗಿ ಇನ್ನೊಂದು ಒಂದಿಷ್ಟು ಪೆಟ್ಟಿಗೆಗಳಿರ್ತಾವೆ. ಅವುಗಳನ್ನ ಒಂದರ ಮೇಲೆ ಒಂದನ್ನು ಇಟ್ಟಾಗ ಹಾಗಂತ ಲೆಕ್ಕಗಳು ನಿಮಗೆ ಬರ್ತವೆ. ಇತ್ತೀಚಿನ ದಿನಗಳಲ್ಲಿ ಇವುಗಳ ಮೇಲೆ RRB ಆಗಲಿ, SSC ಆಗಲಿ, ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಮಿನಿಮಮ್ ಅಂದರೆ 2 ರಿಂದ 3 2 or 3 ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಈ ಚಾಪ್ಟರ್ ಮೇಲೆ. ಆ ಕಾರಣದಿಂದಾಗಿ ಈ ರೀಸನಿಂಗ್ ಸಿಲೆಬಸ್ನಲ್ಲಿ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ರೋಲನ್ನು ವಹಿಸ್ತೈತೆ ಅಂತ ಹೇಳ್ಬೋದು. ಅದೇ ಥರನಾಗಿ ಇಲ್ಲಿ ಈ ರೌಂಡ್ ಅಂದರೆ ಸರ್ಕ್ಯುಲರ್ ಸ್ಪೇಸಿಂಗ್ನಲ್ಲಿ ಯಾವತ್ತಿದ್ರು ಅಂದರೆ ವೃತ್ತಾಕಾರದ ಮೇಜಿನಲ್ಲಿ ಯಾವತ್ತಿದ್ರು ನಾವು 8 ಜನನ್ನ ಕುಂದಿಸ್ಬೋದಾಗಿರ್ತೈತಿ. ಯಾವಾಗ ಬೇಕಾದ್ರೆ 8 ಜನನ್ನ ಕುಂದಿಸ್ಬೇಕಾಗಿರ್ತೈತಿ. ಇಲ್ಲಿ ಅವರು ಮಿನಿಮಮ್ ನಮಗೆ ಲೆಕ್ಕದಲ್ಲಿ ಹೇಳುವ ಥರ ನೋಡ್ಬೇಕಂದ್ರೆ ಅವರು 6, 7, 8 ಜನಗಳ ಮೇಲೆ ನಮಗೆ ಅತಿ ಲೆಕ್ಕಗಳನ್ನು ಕೊಡ್ತಾರೆ. ಅದೇ ಥರನಾಗಿ ಈ ಬಾಕ್ಸ್ಗಳಲ್ಲಿ 6 to 8ವರೆಗೂ 6 or 8ವರೆಗೂ ಅಂದರೆ 6 ರಿಂದ 8 ಪೆಟ್ಟಿಗೆಗಳನ್ನು ಇಡುವ ಮೂಲಕ ನಮಗೆ ಲೆಕ್ಕಗಳನ್ನು ಬಿಡಿಸಲು ಕೊಡ್ತಾರೆ. ಅದೇ ರೀತಿ ಈ ಸರ್ಕಲ್ನಲ್ಲಿ ನಾವು 8 ಜನಗಳನ್ನ ಯಾವ ರೀತಿ ಕುಂದಿಸ್ಬೇಕು ಅನ್ನೋದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಈಗ ಮೊದಲಿಗೆ ನಾವು ಇಲ್ಲಿ ಅಂದರೆ ಕೆಳಗಡೆ ಸ್ಥಾನದಲ್ಲಿ ನಾವು ಮೊದಲ ವ್ಯಕ್ತಿಯನ್ನು ಕುಂದಿಸ್ಬೇಕಾಗಿರ್ತದೆ. ಯಾವಾಗಿದ್ದು ಲೆಕ್ಕದ ಪ್ರಾರಂಭದಲ್ಲಿ ನಾವು ಯಾವಾಗಿದ್ದು ಲೆಕ್ಕವನ್ನು ಬಿಡಿಸುವಾಗ ಈ ಕೆಳಗಡೆಯಿಂದ ನಾವು ಬಿಡಿಸ್ತಾ ಹೋಗ್ತೀವಿ. ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಸರ್ಕ್ಯುಲರ್ ಫೇಸಿಂಗ್ನಲ್ಲಿ ಮೊದಲ ಕೆಳಗೆ, ಆಮೇಲೆ ಅದರ ಅಪೋಸಿಟ್ ಅಂದರೆ ಮೇಲ್ಗಡೆ, ನೆಕ್ಸ್ಟ್ ಈ ಸೈಡ್ ಅಂದರೆ ಈಗ 4 ಜನ ಆದರು. ನೆಕ್ಸ್ಟ್ 4 ಜನ ಆದ ಬಳಿಕ ಒಂದು ವೇಳೆ 6 ಜನದ ಲೆಕ್ಕಗಳನ್ನು ಕೊಟ್ಟಾಗ ನಾವು ಈಗ ಅಪೋಸಿಟ್ ಸೈಡ್ ಒಳಗೆ ಕುಂದಿಸ್ಕೋಬೇಕು, ಅಪೋಸಿಟ್ ಸೈಡ್ನೇ ಕುಂದಿಸ್ಬೇಕು. ನೆಕ್ಸ್ಟ್ 8 ಜನದ ಲೆಕ್ಕವನ್ನು ಕೊಟ್ಟಾಗ ಈ ರೀತಿಯಾಗಿ ಅಂದ್ರೆ ಎಲ್ಲ ರೀತಿಯಾಗಿ ನೀವು 6 ಜನದ ಕೂತಾಗ ನೀವು ಫಸ್ಟಿಗೆ ಇದನ್ನು ಹಾಕಿದ್ರೆ ಅದರ ಅಪೋಸಿಟೇ ಸೆಕೆಂಡ್ ಇದ್ದವ್ರನ್ನ ಕುಣಿಸ್ಬೇಕು. ನೆಕ್ಸ್ಟ್ ಇಲ್ಲಿ ಹಾಕ್ತೀರಿ ಅಂದರೆ ಅದರ ಅಪೋಸಿಟ್ ಇದ್ದವ್ರನ್ನೇ ನೀವು ಇಲ್ಲಿ ಹಾಕಬೇಕು. ಎಲ್ಲಿ ಬೇಕಾದ ನಾವು 3ನೇದವ್ರನ್ನ ಇಲ್ಲಿ ಕುಂಡಿಸ್ತೀವಿ, 4ನೇದವ್ರನ್ನ ಇಲ್ಲಿ ಕುಂಡಿಸ್ತೀವಿ ಅಂದರೆ ತಪ್ಪಾಗಿಬಿಡುತ್ತೆ ಲೆಕ್ಕ. ಆ ಕಾರಣದಿಂದಾಗಿ ಇದನ್ನು ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ. ಈ ವೃತ್ತಾಕಾರದಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಏನಂದರೆ ನಮಗೆ ಬಲ ಯಾವುದು ಎಡ ಯಾವುದು ಅನ್ನೋ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನಮ್ಮ ಬಲ ಈ ರೀತಿಯಾಗಿರುತ್ತೆ. ಯಾವಾಗ ಬೇಕಾದ್ರೆ ನಮ್ಮ ಬಲ ಅಂದರೆ ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಹೊಂಟಿತ್ತಂದ್ರೆ ನಾವು ಬಲ ಅಂತ ತಿಳ್ಕೊಬೇಕು. ಎಡ ಅಂದರೆ ಇದರ ಅಪೋಸಿಟಾಗಿ ಒಂದು ವೇಳೆ ಈ ರೀತಿಯಾಗಿ ನಾವು ಇಲ್ಲಿ ತಗೊಂಬಂದರೆ ಇದಕ್ಕೆ ಎಡ ಅಂತ ಕರಿತೀವಿ. ಇಲ್ಲಿ ಮೇನಾಗಿ ಈ ಸೈಡಿಂದ ಹೋಗೋ ಎಲ್ಲ ಬಲ ಆಗಿರ್ತಾವೆ, ಈ ಸೈಡಿಂದ ಬರೋ ಎಲ್ಲ ಎಡ ಆಗಿರ್ತಾವೆ. ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇದರಲ್ಲಿ ಒಬ್ಬ ವ್ಯಕ್ತಿಯನ್ನು ನೀವು ಇಲ್ಲಿ ಕುಂಡಿಸ್ತೀರಿ ಅಂದರೆ ಇದು ಫಸ್ಟ್ ರೈಟ್ ಆಗಿರ್ತೈತೆ. ಫಸ್ಟ್ ರೈಟ್ ಆರ್ ಇಮಿಡಿಯೇಟ್ ರೈಟ್ ಅಂದರೆ ಕನ್ನಡದಲ್ಲಿ 1ನೇ ಬಲ ಅಥವಾ ತತ್ಕ್ಷಣದ ಬಲ ಅಂದರೆ ಇದಾಗಿರ್ತೈತೆ. ನೆಕ್ಸ್ಟ್ ಸೆಕೆಂಡ್ ರೈಟ್, ಇದು 2ನೇ ಬಲ. ಥರ್ಡ್ ರೈಟ್ 3ನೇ ಬಲ. ಫೋರ್ತ್ ರೈಟ್ 4ನೇ ಬಲ. ಫೋರ್ತ್ ರೈಟ್ ಅಂದರೆ 4ನೇ ಬಲ. ಫಿಫ್ತ್ ರೈಟ್ ಅಂದರೆ 5ನೇ ಬಲ. ಸಿಕ್ಸ್ತ್ ರೈಟ್ ಅಂದರೆ 6ನೇ ಬಲ. 7ನೇ ರೈಟ್ ಅಂದರೆ 7ನೇ ಬಲ. ಅಂದರೆ ಈ ರೀತಿಯಾಗಿ ರೈಟ್ ಸೈಡ್ ಹೋಗುತ್ತೆ. ಅದೇ ರೀತಿ ಇದರ ಅಪೋಸಿಟ್ ಅಂದರೆ ಇಲ್ಲಿ ವ್ಯಕ್ತಿಯನ್ನು ಕುಣಿಸಿದಾಗ ಇದು ಫಸ್ಟ್ ಲೆಫ್ಟ್ ಆಗುತ್ತೆ. ಫಸ್ಟ್ ಲೆಫ್ಟ್ ಆರ್ ಇಮಿಡಿಯೇಟ್ ಲೆಫ್ಟ್ ಅಂದರೆ 1ನೇ ಎಡ ಅಥವಾ ತತ್ಕ್ಷಣದ ಎಡ ಅಂತ ಇದು ಬರುತ್ತೆ. ನೆಕ್ಸ್ಟ್ ನಿಮಗೆ ಇದನ್ನು ಬಿಟ್ಟು ಬಳಿಕ ಇದು ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಈ ರೀತಿಯಾಗಿ ನಿಮಗೆ ಲೆಫ್ಟ್ ಸೈಡನ್ನು ಬರ್ತಾವೆ. ಈಗ ಒಂದು ವೇಳೆ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಕುಣಿಸಿದಾಗ ಅದರ ಅಪೋಸಿಟ್ ಅಂತ ಬಂದಾಗ
ಈಗ ಈ ಸಂಖ್ಯೆಯನ್ನು ನಾವು ತೊಗೋಬೇಕಾಗಿರ್ತೈತಿ. ಈ ಅಪೋಸಿಟ್ ಮೇಲೆ ಯಾವಾಗಲೂ ಕ್ವಶನ್ಸ್ ಕೇಳಂಗಿಲ್ಲ, ನಿಮಗೆ ಓನ್ಲಿ ಗೊತ್ತಿದೆ ಸಾಕು, ಅಪೋಸಿಟ್ ಯಾವುದನ್ನು ಗೊತ್ತಿದೆ ಸಾಕು. ನೆಕ್ಸ್ಟ್ ಹಿಂಗೆ ಈ ರೀತಿಯಾಗಿ ನಾರ್ತ್ ಸ್ಪೇಸಿಂಗ್ ಅಂದರೆ ಉತ್ತರಕ್ಕೆ ಮುಖ ಮಾಡಿ ಅಂತ ಕುಲ್ತಾಗ ಅಂತ ಕೊಟ್ಟಾಗ ನಿಮ್ಮದು ಇದು ಲೆಫ್ಟ್ ಸೈಡ್ ಆಗಿರ್ತೈತಿ, ಇದು ರೈಟ್ ಸೈಡ್ ಆಗಿರ್ತೈತಿ. ನಿಮ್ಗೆ ಈ ಲೆಫ್ಟ್ ರೈಟ್ ಸೈಡಿಂದ ಗೊತ್ತಿದೆ ಆಲ್ಮೋಸ್ಟ್ ಆಲ್ ಈ ಲೆಕ್ಕವನ್ನು ಬಿಡಿಸ್ಬೋದು. ಹೀಗೆ ಬಾಕ್ಸ್ಗಳನ್ನು ಕೊಟ್ಟಾಗ ಇದು ಮೇಲ್ಗಡೆ ಆಗಿರ್ತೈತಿ ಅಂದರೆ ಅಪ್ ಆಗಿರ್ತೈತಿ, ಇದು ಕೆಳಗಡೆ ಅಂದರೆ ಡೌನ್ ಆಗಿರ್ತೈತಿ. ಮೇಲ್ಗಡೆ ಕೆಳಗಡೆ ಅನ್ನೋದನ್ನು ನೀವು ತಿಳ್ಕೊಬೇಕು. ನೆಕ್ಸ್ಟ್ ಎಲ್ಲೇ ಆದರೂ ನಿಮ್ಗೆ ಫಸ್ಟ್ ಲೆಫ್ಟ್ ಅಂತ ಕೊಡಲ್ಲ, ನಿಮ್ಗೆ ಆಲ್ಮೋಸ್ಟ್ ಆಲ್ ಇಮಿಡಿಯೇಟ್ ಲೆಫ್ಟ, ಇಮಿಡಿಯೇಟ್ ರೈಟ, ಇಮಿಡಿಯೇಟ್ ಅಂದರೆ ಇಮಿಡಿಯೇಟ್ ಅಪ್ಪ, ಇಮಿಡಿಯೇಟ್ ಡೌನ ಈ ರೀತಿಯಾಗಿ ಗೊತ್ತಾರೆ. ಅಂದರೆ ಇದು ತತ್ಕ್ಷಣದ ಎಡ, ತತ್ಕ್ಷಣದ ಬಲ, ತತ್ಕ್ಷಣದ ಮೇಲೆ, ತತ್ಕ್ಷಣದ ಕೆಳಗೆ ಈ ರೀತಿಯಾಗಿ ಕೊಡ್ತಾರೆ. ಅಂದರೆ ಅವರು ಫಸ್ಟ್ನೇ ಲೆಫ್ಟ್ ಫಸ್ಟ್ನೇ ರೈಟ್ ಅನ್ನೋಕ್ಕಿಂತ ತತ್ಕ್ಷಣದ ಮೇಲೆ ತತ್ಕ್ಷಣದ ಕೆಳಗೆ ಅಂತ ಕೊಡ್ತಾರೆ. ಇದನ್ನು ನಾವು ಕನ್ಫ್ಯೂಸ್ ಮಾಡ್ಕೊಳ್ಳಲ್ದೆ ಸರಿಯಾಗಿ ನಾವು ನೋಡಿ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಇವಾಗ ಮೊದಲನೇ ಲೆಕ್ಕವನ್ನು ನೋಡುತ್ತಾ ಹೋಗೋಣ. ಮೊದಲಿಗೆ ಈಗ ನೋಡ್ಕೊಳ್ಳಿ, ABCDE ಎಂಬ 5 ಜನರು ಒಂದು ನೇರ ಸಾಲಿನಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದಾರೆ. A ಮತ್ತು B ನಡುವೆ ಕೇವಲ ಇಬ್ಬರು ಕುಳಿತಿದ್ದಾರೆ. B ಅವರು D ಮತ್ತು E ನಡುವೆ ಕುಳಿತಿದ್ದಾರೆ. E ಅವರು A ಅವರ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಹಾಗಾದರೆ ಸಾಲಿನ ಎಡ ತುದಿಯಲ್ಲಿ ಯಾರು ಕುಳಿತಿದ್ದಾರೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ತೆಳಗೆ BCD ಅಂತೇಳಿ ಆಪ್ಷನ್ಗಳು ಕೊಟ್ಟಿದ್ದಾರೆ. ಈ ರೀತಿಯಾದ ಲೆಕ್ಕಗಳನ್ನು ಕೊಟ್ಟಾಗ ನಾವು ಇದನ್ನು ಶಾರ್ಟ್ ಫಾರ್ಮ್ ಆಗಿ ಮೊದಲು ಕೆಳಗಡೆಯನ್ನು ಬರ್ಕೋಬೇಕು. ಇಲ್ಲಾಂದರೆ ನಮಗೆ ಲೆಕ್ಕ ಮಾಡೋ ಟೈಮಲ್ಲಿ ಸೆಂಟೆನ್ಸನ್ನು ಓದ್ಕೊಳ್ತಾ ಕುಂದಿರ್ಲಿಕ್ಕಾಗಲ್ಲ. ಆ ಕಾರಣದಿಂದ ಶಾರ್ಟ್ ಫಾರ್ಮ್ ಆಗಿ ನಾವು ಮೊದಲಿಗೆ ಬರ್ಕೊಳ್ಳೋಣ. ABCDE ಅಂತ ಇದನ್ನು ಶಾರ್ಟ್ ಫಾರ್ಮ್ ಒಳಗೆ ಹೇಗೆ ಬರ್ಕೋಬೇಕಂದ್ರೆ ABCDE ಅಂದರೆ ಮೊದಲಿಗೆ ABCDE ಅಂತ 5 ಜನರಂತ ಬರ್ಕೋಬೇಕು. ನೆಕ್ಸ್ಟ್ ಅವ್ರೇನು ಹೇಳಿದ್ದಾರೆ, ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ, ಅದನ್ನಂತ ಬಿಟ್ಬಿಟ್ಟು ಓನ್ಲಿ. ನೆಕ್ಸ್ಟ್ A ಮತ್ತು B ನಡುವೆ ಕೇವಲ ಇಬ್ಬರು ಕುಳಿತಿದ್ದಾರೆ ಅಂತ ಹೇಳ್ಯಾರ. A ಮತ್ತು B ನಡುವೆ ಇಬ್ಬರು ಕುಳಿತಾರೆ ಅಂದರೆ A ಮತ್ತು B ಮಧ್ಯೆ ಇಬ್ಬರು ಕುಳಿತಿದ್ದಾರೆ ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ, ಇಲ್ಲಿ ಮುಗಿತಾ. ನೆಕ್ಸ್ಟ್ B ಅವರು D ಮತ್ತು E ನಡುವೆ ಕುಳಿತಿದ್ದಾರೆ ಅಂದರೆ ಇದನ್ನು ಹೇಗೆ ಬರ್ಕೋಬೇಕಂದ್ರೆ D ಮತ್ತು E ನಡುವೆ B ಅವರು ಕುಳಿತಾರೆ ಅಂತ ಬರ್ಕೋಬೇಕು. D ಮತ್ತು E ಮಧ್ಯೆ ಯಾರು ಕುಳಿತಾರೆ, B ಅವರು ಕುಳಿತಿದ್ದಾರೆ ಅಂತ ಬರ್ಕೋಬೇಕು. ನೆಕ್ಸ್ಟ್ ಇದು ಮುಗಿತಾ. ನೆಕ್ಸ್ಟ್ E ಅವರು A ಅವರ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ ಅಂದರೆ A ಅವರ ಎಡಭಾಗದಲ್ಲಿ E ಅವರು A ಅವರ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ ಅಂದರೆ ಇದನ್ನು ನಾವು ಯಾವತ್ತಿದ್ರೂ ಈ ಮೊದಲು ಬರ್ಕೊಂಡು ಆಮೇಲೆ A ಬರ್ಕೋಬೋದು. ಇದು ಅವರ ಏನು ಬಂದಿರ್ತದಲ್ಲ, ಅವರ ಬಂದಿದ್ದು ಯಾವತ್ತಿದ್ರು ಫಸ್ಟ್ ಇರುತ್ತೆ. ಅದನ್ನು ನೀವು ಚೆನ್ನಾಗಿ ನೋಡ್ಕೊಂಡು ಬಿಡಿಸ್ಬೇಕು. ಅವರ ಹಿಂದಿದ್ದು ಫಸ್ಟ್ ಬಂದಿರುತ್ತೆ, ಅವರ ಹಿಂದಿನ ಅಕ್ಷರ ಫಸ್ಟಿಗೆ ಬರುತ್ತೆ. ಆ ಕಾರಣದಿಂದಾಗಿ A ಅವರ ಎಡಭಾಗದಲ್ಲಿ ಅಂತ ಹೇಳ್ಯಾರ. ಎಷ್ಟನೇ ಎಡಕ್ಕೆ, 2ನೇ ಎಡಕ್ಕೆ ಅಂದರೆ 2ನೇ ಎಡಕ್ಕೆ ಯಾರು ಕುಲ್ತಾರೆ, ನಿಮಗೆ E ಅವ್ರು ಕೂರ್ತಾರೆ. ಅದನ್ನು ಬರ್ಕೊಳ್ಳಿ. ಬರ್ಕೊಂಡು ಅನ್ಬೇಕು ಹೀಗೆ ಈ ರೀತಿಯಾಗಿ ನೀವು ಬರ್ಕೊಂಡಿರ್ತೀರಿ. ಇನ್ನು ಈಸಿಯಾಗಿ ನಾವು ಬಿಡಿಸುತ್ತಾ ಹೋಗೋಣ. ಅವ್ರು ಏನು ಹೇಳ್ಯಾರ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಂತ ಹೇಳ್ಯಾರಲ್ಲ, ಅದಕ್ಕೆ 5 ರೋಗಳನ್ನ ಹಾಕಬೇಕು. ಯಾಕಂದ್ರೆ 5 ಜನ ಅಂದರೆ ಅದಕ್ಕೆ 5 ರೋಗಳನ್ನ ಹಾಕಿದ ಬಳಿಕ 5 ರೋಗಳು ಅದು. ಹಾಗಂತ ಈಗ ನೋಡಿ, A ಮತ್ತು B ಮಧ್ಯೆ 5 ಇಬ್ಬರು ಅಂತ ಕೊಳ್ತಾರೆ ಅಂತ ಹೇಳ್ಯಾರ. ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ಹಾಗೆ ಬಿಡಬೇಕು. ನೆಕ್ಸ್ಟ್ D ಮತ್ತು E ಮಧ್ಯೆ B ಅವರು ಕೊಳ್ತಾರೆ ಅಂತ ಹೇಳ್ಯಾರ. D ಮತ್ತು E ಮಧ್ಯೆ B ಅವರು ಕೊಳ್ತಾರೆ, ಅದನ್ನು ಹೋಲ್ಡಲ್ಲಿ ಬಿಡಿ. ನಿಮ್ಗೆ ಗೊತ್ತಿದ್ದ ಪ್ರಕಾರ ಇದು ಲೆಫ್ಟು, ಇದು ರೈಟ್ ಆಗಿರುತ್ತೆ, ಅದಕ್ಕೆ ತಲೆಯಲ್ಲಿಟ್ಟು. ನೆಕ್ಸ್ಟ್ A ಅವರ ಸೆಕೆಂಡ್ ಲೆಫ್ಟಿಗೆ E ಅಂತಾರೆ. ಎನ್ನು ಇಲ್ಲಿ ಕುಣಿಸಿದ್ರೆ ನಿಮಗೆ ಸೆಕೆಂಡ್ ಲೆಫ್ಟ್ ಅಂದರೆ ಇದಾಗುತ್ತೆ, ಅಂದರೆ 2ನೇ ಎಡ ಇದಾಗುತ್ತೆ. ಆದ್ದರಿಂದ ಇಲ್ಲಿ E ಅವರನ್ನು ಕುಂದಿಸ್ತೀರಿ. ಈಗ ಇದನ್ನು ನೀವು ಮಾಡಿದ್ರಿ. ನೆಕ್ಸ್ಟ್ D ಮತ್ತು E ಮಧ್ಯೆ B ಅವರು ಕುಳ್ತಾರತ್ತೆ. D ಮತ್ತು E ಅವರ ಮಧ್ಯೆ B ಕುಳ್ತಾರೆ ಅಂದರೆ E ಇಲ್ಲಿ ಆಲ್ರೆಡಿ ಐತಿ, ಇಲ್ಲಿ A ಇರೋದ್ರಿಂದ ಇಲ್ಲಿ ಮಧ್ಯ ಭಾಗದಲ್ಲಿ ಬರೋಂಗಿಲ್ಲ. ಯಾಕಂದರೆ ಅವ್ರು D ಮತ್ತು E ಮಧ್ಯೆ ಅಂತ ಹೇಳ್ಯಾರ. ಇಲ್ಲಿ ನಾವು D ಅವ್ರನ್ನ ಕುಳಿಸಿದ್ದೀವಿ ಅಂದರೆ D ಮತ್ತು E ಮಧ್ಯೆ ಯಾರು ಕುಳ್ತಂಗೆ ಆಗ್ತದೆ, B ಅವ್ರು ಕುಳ್ತಂಗೆ ಆಗ್ತದೆ. ಈಗ ಇದನ್ನು ನೀವು ಬಿಡಿಸಿ ಆಯಿತು. ನೆಕ್ಸ್ಟ್
ಎ ಮತ್ತು ಬಿ ಮಧ್ಯೆ ಇಬ್ಬರು ಕುಳ್ತಾರೆ ಅಂತ ಹೇಳ್ಯಾರ. ಎ ಮತ್ತು ಬಿ ಅವರ ಮಧ್ಯೆ ಇಬ್ಬರು ಕುಳ್ತಂಗೆ ಆಯಿತು. ಎ ಮತ್ತು ಬಿ ಅವ್ರ ಮಧ್ಯೆ ಇಬ್ಬರು ಕುಳ್ತಾರೆ. ಇನ್ನು ಉಳ್ದವ್ರು ಯಾರು ನಮಗೆ ಇಲ್ಲಿ ಎ ಆಗಿದೆ, ನೆಕ್ಸ್ಟ್ ಬಿ ಆಗಿದೆ, ಸಿ ಆಗಿಲ್ಲ. ಆ ಖಾಲಿ ಇದ್ದ ಜಾಗದಾಗಿ ಸಿ ಅವರು ಕುಳಿತುಕೊಳ್ತಾರೆ. ಕುಳಿತುಕೊಂಡಾದ ಬಳಿಕ ನಮ್ಮ ಕ್ವಶನ್ ಏನು ಕೇಳಿದ್ದಾರೆ, ಲಾಸ್ಟಿಗೆ ಎಡ ತುದಿಯಲ್ಲಿ ಯಾರು ಕುಳಿತಿದ್ದಾರೆ. ಎಡ ತುದಿ ನಮ್ಮ ಪ್ರಕಾರ ಎಡ ತುದಿ ಯಾವುದು, ಇದು. ಈ ಸ್ಥಾನದಲ್ಲಿ ಯಾರು ಕುಳ್ತಾರೆ, ಡಿ ಅವರು ಕುಳಿತಿದ್ದಾರೆ. ಎಡ ತುದಿ ಇದು, ಡಿ ಅವರು ಇಲ್ಲಿ ಕುಳಿತಿದ್ದಾರೆ. ಅದಕ್ಕೆ ಆಪ್ಷನ್ ಡಿ = ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೆಕ್ಕ ನೋಡಿರಿ. ABCD WXY ಎಂಬ ಎಲ್ಲರೂ ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ ಮೇಜಿನ ಮಧ್ಯಭಾಗಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಅಂದರೆ ವೃತ್ತಾಕಾರದ ಸುತ್ತ. ಸಿ ಅವರು ಎಕ್ಸ್ ಅವರ ಬಲಭಾಗದಲ್ಲಿ 4ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ವಾಯ್ ಅವರ ಎಡಭಾಗದಿಂದ ಎಣಿಸಿದಾಗ ವಾಯ್ ಮತ್ತು ಡಬ್ಲ್ಯೂ ನಡುವೆ ಕೇವಲ ಇಬ್ಬರು ಕುಳಿತಿದ್ದಾರೆ. ಡಿ ಅವರು ಬಿ ಅವರ ಎಡಭಾಗದಿಂದ 3ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಎ ಅವರು ಬಿ ಮತ್ತು ಡಬ್ಲ್ಯೂ ಅವರ ತತ್ಕ್ಷಣದ ನೆರೆಯವರು. ಹಾಗಾದರೆ ಎ ಅವರ ಎಡಭಾಗದಿಂದ ಎಣಿಸಿದಾಗ ಸಿ ಮತ್ತು ಎ ನಡುವೆ ಎಷ್ಟು ಜನ ಕುಳಿತಿದ್ದಾರೆ ಅಂತ ನಿಮ್ಮ ಕ್ವಶನ್. ಆಪ್ಷನ್ ಕೊಟ್ಟಾರೆ 1, 3, 2, 4 ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಮೊದಲಿಗೆ ನಾನು ಏನು ಹೇಳಿದ್ದೀನಿ ನಿಮಗೆ, ಮೊದಲಿಗೆ ನೀವು ಬರ್ಕೋಬೇಕಂತ ಹೇಳಿದ್ದೀನಿ. ಅದಕ್ಕೆ ಮೊದಲಿಗೆ ಬರ್ಕೋರಿ. ಎ ಬಿ ಸಿ ಡಿ ಡಬ್ಲ್ಯೂ ಎಕ್ಸ್ ಮತ್ತು ವೈ ಅಂದರೆ ಎಷ್ಟು ಜನ ಅದಾರೆ, 2, 4, 6, 7 ಜನರು ಕುಳಿತಿದ್ದಾರೆ. ಆಯಿತು. ನೆಕ್ಸ್ಟ್ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಓಕೆ. ಮೇಜಿನ ಮಧ್ಯಭಾಗಕ್ಕೆ ಮುಖ ಕುಳಿತಿದ್ದಾರೆ. ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಓಕೆ. ನೆಕ್ಸ್ಟ್ ಸಿ ಅವರು ಎಕ್ಸ್ ಅವರ ಬಲಭಾಗದಲ್ಲಿ 4ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಅವರ ಬಂದಿದ್ದು ಫಸ್ಟಿಗೆ ಬರ್ಕೋಬೇಕಂತ ಹೇಳಿದ್ದೀನಿ ಆಗಲೇ. ಆ ಕಾರಣದಿಂದಾಗಿ ಇದನ್ನು ಮೊದಲಿಗೆ ಬರ್ಕೋಬೇಕು. ಎಕ್ಸ್ ಅವರ ಬರ್ಕೊಳ್ಳಿ. ಎಕ್ಸ್ ಅವರ ಬಲಭಾಗದಿಂದ 4ನೇ ಅಂದರೆ 4ನೇ ಬಲಕ್ಕೆ ಯಾರು ಕುಳ್ತಾರೆ, ಸಿ ಅವರು ಕುಳಿತಿದ್ದಾರೆ. ನೆಕ್ಸ್ಟ್ ಏನು ಕೇಳಿದಾರಪ್ಪ ನಿಮ್ಮ ಕ್ವಶನ್ನ. ನೆಕ್ಸ್ಟ್ ವಾಯ್ ಅವರ ಎಡಭಾಗದಿಂದ ಎಣಿಸಿದಾಗ ವಾಯ್ ಮತ್ತು ಡಬ್ಲ್ಯೂ ನಡುವೆ ಕೇವಲ ಇಬ್ಬರು ಕುಳಿತಿದ್ದಾರೆ. ಬರ್ಕೊಳ್ಳಿ. ವಾಯ್ ಅವರ ಬಲಭಾಗದಿಂದ ಎಣಿಸಿದಾಗ ವಾಯ್ ಮತ್ತು ಡಬ್ಲ್ಯೂ ಮಧ್ಯೆ ಎಷ್ಟು ಜನ ಕುಳ್ತಾರೆ, ಇಬ್ಬರು ಕುಳಿತಿದ್ದಾರೆ. ಬರ್ಕೊಂಡ್ರಿ. ನೆಕ್ಸ್ಟ್ ಡಿ ಅವರು ಬಿ ಅವರ ಎಡಭಾಗದಿಂದ 3ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಬಿ ಅವರ ಬಂದೈತಿ, ಬಿ ಅನ್ನು ಫಸ್ಟಿಗೆ ಬರ್ಕೋರಿ. ಬಿ ಅವರ 3ನೇ ಎಡಕ್ಕೆ ಯಾರು ಕುಳ್ತಾರೆ, 3ನೇ ಎಡಕ್ಕೆ ಯಾರು ಕುಳ್ತಾರೆ, ಡಿ ಅವರು ಕೂತ್ಕೊಂಡಾರೆ. ಬರ್ಕೊಂಡ್ರಿ. ನೆಕ್ಸ್ಟ್ ಸ್ಥಾನದಲ್ಲಿ ಕೂತಿದ್ದಾರೆ. ಎ ಅವರು ಬಿ ಮತ್ತು ಡಬ್ಲ್ಯೂ ಇಬ್ಬರ ತತ್ಕ್ಷಣದ ನೆರೆಯವರು. ಅಂದರೆ ತತ್ಕ್ಷಣದ ನೆರೆಯವರು ಅಂದರೆ ಏನಪ್ಪ ಅಂದ್ರೆ ನಿಮ್ಮ ಆಜು ಬಾಜು ಅಂದಂಗೆ. ಎ ಅವರು ಬಿ ಮತ್ತು ಡಬ್ಲ್ಯೂ ಒಂದು ಬಿ ಮತ್ತು ಡಬ್ಲ್ಯೂ ಅವರ ನೆರೆಹೊರೆಯವರು ಯಾರದಾರಂದ್ರೆ ನೆರೆಬೆರೆ ಆಜು ಬಾಜುದವ್ರು ಯಾರು ಅದಾರಂದ್ರೆ ನಿಮಗೆ ಯಾರದಾರಪ್ಪ, ಎ ಅವರು ಅದಾರ ಅಂತ ಹೇಳ್ಯಾರ. ಎ ಅವರು ಅದಾರ. ಹಾಗಾದರೆ ಎ ಅವರ ಎಡಭಾಗದಿಂದ ಎಣಿಸಿದಾಗ ಸಿ ಮತ್ತು ಎ ನಡುವೆ ಎಷ್ಟು ಜನರು ಅದಾರ. ಎಲ್ಲಿದಿಂದ ಎ ಅವರ ಎಡಭಾಗದಿಂದ ಎಣಿಸಿದಾಗ ಸಿ ಮತ್ತು ಎ ಮಧ್ಯ ಎಷ್ಟು ಜನ ಅದಾರ ಅನ್ನೋದು ನಮ್ಮ ಕ್ವಶನ್. ಬಿಡ್ಸೋಣಪ್ಪ. ಈಗ ನೋಡಿರಿ ಎಷ್ಟು ಜನ, 7 ಜನ. ವೃತ್ತಾಕಾರ ಐತಿ, ಮೊದಲು ಅದನ್ನ ಹಾಕೋರಿ. ವೃತ್ತಾಕಾರ 1, 2, 3, 4, 5, 6, 7 ಕುಣಿಸ್ಕೊಂಡ್ರಿ. ಕುಣಿಸೋದು ಗೊತ್ತಾಯಿತು. ಹಿಂಗೆ ಕುಣಿಸ್ಕೊಂಡಾಗ ಇದು ನಿಮ್ಮದು ರೈಟ್ ಸೈಡ್ ಆಗಿರುತ್ತೆ, ಇದು ನಿಮ್ಮದು ಲೆಫ್ಟ್ ಸೈಡ್ ಆಗಿರುತ್ತೆ, ಅದು ಗೊತ್ತಿರಲಿ. ನೆಕ್ಸ್ಟ್ ಎಕ್ಸ್ ಅವರ 4ನೇ ಬಲಕ್ಕೆ ಸಿ ಅದಾರತ್ತೆ. ನಾವು ಫಸ್ಟಿಗೆ ಯಾವತ್ತಿದ್ದು ಈ ಪ್ಲೇಸ್ನಾಗೆ ನಾನು ಕುಣಿಸ್ಕೋಬೇಕಂತ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಆ ಕಾರಣದಿಂದ ಎಕ್ಸನ್ನು ಇಲ್ಲಿ ಕುಣಿಸ್ಕೋತೀನಿ. 4ನೇ ಬಲಕ್ಕೆ ಸಿ ಅದಾರ ಅಂತ ಹೇಳ್ಯಾರ. 4ನೇ ಬಲ ಅಂದರೆ ಯಾವುದು, ಇದು 1, 2, 3. 4ನೇ ಬಲ ಯಾವುದು, ಇದು. ಇಲ್ಲಿ ಯಾರು ಅದಾರಂದ್ರೆ ಸಿ ಅವ್ರು ಅದಾರ. ಸಿ ಅವ್ರು ಕುಣಿಸ್ಕೊಂಡ್ರಿ. ಇದಾಯ್ತಾ, ಇದಕ್ಕೆ ರೈಟ್ ಹಾಕೊಂಡ್ಬಿಡಿ. ಹಾಕೊಂಡ್ಬೇಕು. ನೆಕ್ಸ್ಟ್ ವಾಯ್ ಅವರ ಬಲಕ್ಕೆ ದಿಂದ ಎಣಿಸಿದಾಗ ವಾಯ್ ಮತ್ತು ಡಬ್ಲ್ಯೂ ಮಧ್ಯೆ ಇಬ್ಬರು ಕೂತ್ಕೋಬೇಕಂತ ಹೇಳ್ಯಾರ. ವಾಯನ್ನು ನಾವು ಇಲ್ಲಿ ಕುಣಿಸ್ಕೋಬೋದು ಅಥವಾ ಇಲ್ಲಿ ಕುಣಿಸ್ಕೋಬೋದು. ಇದು ಇಬ್ಬರು ಬರ್ತಾರೆ. ಅದಕ್ಕೆ ಕನ್ಫ್ಯೂಷನ್ ಬೇಡ. ಅದನ್ನು ಹೋಲ್ಡ್ ಇಡಿ ಅನ್ಕ
ನೆಕ್ಸ್ಟ್ ಬಿ ಅವರ ಎಡಭಾಗದ ಬಿ ಅವರ ಥರ್ಡ್ ಲೆಫ್ಟಿಗೆ ಡಿ ಅದಾರತ್ತೆ. ಬಿ ಅವರ ಥರ್ಡ್ ಲೆಫ್ಟಿಗೆ ಡಿ, ಬಿಯನ್ನು ಇಲ್ಲಿ ಕುಣಿಸ್ಕೊಂಡ್ರೆ ನಿಮ್ಮ ಥರ್ಡ್ ಲೆಫ್ಟಿಗೆ ಡಿ ಅವರು ಇಲ್ಲಿ ಬಂದು ಕುತ್ಕೋತಾರೆ. ಕುತ್ಕೊಂಡ್ರೆ ಇದಕ್ಕೆ ರೈಟ್ ಹಾಕೊಂಡು ನೆಕ್ಸ್ಟ್ ಬಿ ಮತ್ತು ಡಬ್ಲ್ಯೂ ನೆರೆಹೊರೆಯವರು ಯಾರದಾರ ಎ ಅದಾರ ಅಂತ ಹೇಳ್ಯಾರ. ನಾವು ಬಿಯನ್ನು ಇಲ್ಲಿ ಕುಣಿಸೀವಿ. ಆ ಕಾರಣದಿಂದ ನಮಗೆ ಲೆಫ್ಟ್ ಸೈಡ ರೈಟ್ ಸೈಡ ನಮಗೆ ಕನ್ಫ್ಯೂಸ್ ಆಗುತ್ತೆ. ಆ ಕಾರಣದಿಂದಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಸದ್ದ 2 ರೌಂಡ್ ಇನ್ನೊಂದು ರೌಂಡನ್ನು ಹಾಕೋಬೇಕಾಗಿರುತ್ತೆ. ಯಾವಾಗಲೂ ನಾವು ಡೆಮೋವನ್ನು ಲೆಕ್ಕವನ್ನು ಬಿಡಿಸುವಾಗ ಆಗ 2 ರೌಂಡ್ ಹಾಕೋದ್ರಿಂದ ಪಾಸಿಬಲ್ ಆ್ಯಂಡ್ ಇಂಪಾಸಿಬಲ್ ಅಂಥೇಳಿ ಬರುತ್ತೆ. ಬಂದಾಗ ನಾವು ಎರಡೆರಡು ವೃತ್ತಗಳನ್ನ ಹಾಕೊಂಡಾಗ ನಮಗೆ ಈಸಿಯಾಗಿ ಫಾರ್ಮ್ ಆಗುತ್ತೆ. ಓಕೆ, ಈಗ ಮೊದಲಿಗೆ ಎಕ್ಸ್ ಅವರ 4ನೇ ಬಲ 1 2 3 4ನೇ ಬಲಕ್ಕೆ ಯಾರು ಕುಂತ್ಕೊಂಡಾರ? ಸಿ ಅವ್ರು ಕೂತ್ಕೊಂಡ 1 2 3 4 4ನೇ ಬಲಕ್ಕೆ ಯಾರು? ಸಿ ಅವ್ರು ಕೂತ್ಕೊಂಡಾರ ಅಂತ ಹಾಕೊಂಡ್ರಿ. ನೆಕ್ಸ್ಟ್ ಇದು ಪಾಸಿಬಲ್ ಆರ್ ಇಂಪಾಸಿಬಲ್ ಅಂತ ಬಂತಲ್ಲ, ಅದಕ್ಕೆ ಇದನ್ನು ಹೋಲ್ಡಲ್ಲಿರಿ ಇಟ್ಟು ಬಿ ಮತ್ತು ಡಬ್ಲ್ಯೂ ಅವರ ನೆರೆಹೊರೆಯವರು ಎ ಅಂತ ಹೇಳಿದ್ದಾರೆ. ಅವರು ಬಿ ಮತ್ತು ಡಬ್ಲ್ಯೂ ಅವರ ನೆರೆಹೊರೆ ಬಿ ಅಂತ ಹೇಳಿದ್ದರಿಂದ ನೀವು ಬಿಯನ್ನು ಇಲ್ಲಿ ಕುಣಿಸ್ಕೊಂಡ್ರೆ ಒಂದು ವೇಳೆ ಬಿಯನ್ನು ನೀವು ಇಲ್ಲಿ ಕುಣಿಸ್ಕೊಂಡ್ರೆ ನಿಮಗೆ ಎ ಅನ್ನೋದು ಇಲ್ಲಿ ಬರಬೇಕಾಗತ್ತೆ. ಅದಕ್ಕಾಗಿ ಅದನ್ನು ಬಿಡಿ. ಬಿಯನ್ನು ಇಲ್ಲಿ ಕುಣಿಸ್ಕೊಂಡು ಎಯನ್ನು ಇಲ್ಲಿ ಕುಂದಿಸ್ಕೊಂಡ್ರೆ ಎ ಅಲ್ಲ, ಡಬ್ಲ್ಯೂ ಅವರನ್ನ ಇಲ್ಲಿ ಕುಣಿಸ್ಕೊಂಡ್ರೆ ಬಿ ಮತ್ತು ಡಬ್ಲ್ಯೂ ಅವರ ನೆರೆಯವರು ಎ ಅವರು ಅಂತ ಬಂತಾರೆ. ಅಂತ ಇದು ಮುಗಿತಾ. ಬಿ ಅವರ ಥರ್ಡ್ ಲೆಫ್ಟಿಗೆ ಡಿ ಅಂತ ಹೇಳ್ಯಾರ. ಬಿ ಅವರ ಥರ್ಡ್ ಲೆಫ್ಟಿಗೆ ಡಿ ಅಂತ ಹೇಳಿದ್ರಿಂದ ಇವೆರಡು ಉಲ್ಟಾ ಪಲ್ಟಾ ಆಗುತ್ತವೆ. ಅದಕ್ಕಾಗಿ ಇಲ್ಲಿ ಡಬ್ಲ್ಯೂ ಅವ್ರನ್ನ ಕುಂದಿಸ್ರಿ, ಇಲ್ಲಿ ಬಿ ಅವ್ರನ್ನ ಕುಣಿಸಿದಾಗ ಬಿ ಅವರ ಥರ್ಡ್ ಲೆಫ್ಟಿಗೆ ಅಂದರೆ ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟಿಗೆ ಯಾರು ಕುಂದಿರ್ತಾರೆ? ನಿಮಗೆ ಡಿ ಅವ್ರು ಕುತ್ಕೋತಾರೆ. ನೆಕ್ಸ್ಟ್ ವಾಯ್ ಅವರ ಬಲದಿಂದ ಎನಿಸಿದಾಗ ವಾಯ್ ಮತ್ತು ಡಬ್ಲ್ಯೂ ನಡುವರ್ಗೆ ಇಬ್ಬರು ಬರ್ಬೇಕಂತ ಹೇಳ್ಯಾರ. ವಾಯನ್ನು ಇಲ್ಲಿ ಕುಣಿಸಿದ ನಾವು ಇದು ಲೆಫ್ಟ್ ಆಗುತ್ತೆ. ವಾಯನ್ನು ಒಂದು ಸೆಕೆಂಡ್, ವಾಯ್ ಅವರ ಎಡಭಾಗದಿಂದ ಎನಿಸಿದಾಗ ವಾಯ್ ಮತ್ತು ಡಬ್ಲ್ಯೂ ಅವರ ಮಧ್ಯೆ ಇದ್ದೇ ಎಷ್ಟು ಇರ್ಬೇಕಂದ್ರೆ ಇಲ್ಲಿ ನೋಡಿ, ವಾಯ್ ಅವರ ಅಂದರೆ ಬಲಭಾಗ ಅಲ್ಲದು ಎಡಭಾಗ ಆಗಬೇಕು. ಎಡಭಾಗದಿಂದ ಎನಿಸಿದಾಗ ವಾಯ್ ಮತ್ತು ಡಬ್ಲ್ಯೂ ಮಧ್ಯೆ ಎಷ್ಟು ಜನ ಇರ್ಬೇಕಂತ ಹೇಳ್ಯಾರ? ಇಬ್ಬರು ಇರ್ಬೇಕಂತ ಹೇಳ್ಯಾರ. ಅದಕ್ಕೆ ವಾಯ್ ಅವ್ರನ್ನ ಇಲ್ಲಿ ಕುಣಿಸಿದ್ರೆ ವಾಯ್ ಅವರು ಮತ್ತು ಡಬ್ಲ್ಯೂ ಅವ್ರ ಮಧ್ಯೆ ಇದೇ ಇಬ್ಬರ ಇದ್ದರು. ಓಕೆ, ಈಗ ಲಾಸ್ಟಿಗೆ ಏನು ಕೇಳ್ಯಾರ? ಸಿ ಮತ್ತು ಸಿ ಅವರ ಎ ಅವರ ಎಡಭಾಗದಿಂದ, ಎ ಇಲ್ಲಿ ಐತಿ, ಅವರ ಎಡಭಾಗ ಅಂದರೆ ಇದು, ಬಲಭಾಗ ಅಂದರೆ ಹಿಂಗೆ ಹೋಗುತ್ತೆ, ಎಡಭಾಗ ಅಂದರೆ ಹಿಂಗೆ ಬರುತ್ತಲ್ಲ. ಅದಕ್ಕೆ ಎ ಅವರ ಎಡಭಾಗದಿಂದ ಎನಿಸಿದಾಗ ಎ ಮತ್ತು ಸಿ ಮಧ್ಯೆ ಎ ಮತ್ತು ಸಿ ಮಧ್ಯೆ ಎಷ್ಟು ಅದಾರ? 1 2 3 4 ಜನ ಇದ್ದಾರೆ. ಅದಕ್ಕೆ ನಿಮ್ಮ ಆನ್ಸರ್ ಈಸ್ಕಲ್ಟು 4 ಆಗಿರುತ್ತೆ. ಇದು ಕನ್ಫ್ಯೂಸ್ ಆದರೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಬಿಡಿಸಿ ತೋರಿಸ್ತೀನಿ. ಆಮೇಲೆ ಈಗ ಫಸ್ಟ್ ಲೆಕ್ಕದ ಮೆಥಡ್ ವೈಸ್ ಅಷ್ಟೇ ಬಿಡಿಸ್ಕೋತಾ ಹೊಂಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆದ್ರೂ ನೆಕ್ಸ್ಟ್ ಮೆಥಡಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇರ್ತಂದರೆ ನೆಕ್ಸ್ಟ್ ಲೆಕ್ಕವನ್ನು ನಾನು ನಿಮಗೆ ಈಸಿಯಾಗಿ ಬಿಡಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ. MNOP PQRS ಎಂಬ 7 ಪೆಟ್ಟಿಗೆಗಳನ್ನು ಒಂದರ ಮೇಲೊಂದರಗಳಂತೆ ಇಡಲಾಗಿದೆ. ಅಂದರೆ ಪೆಟ್ಟಿಗೆ ಲೆಕ್ಕಗಳು, ಆದರೆ ಅವು ಅದೇ ಕ್ರಮದಲ್ಲಿ ಇರಬೇಕಂತ ಅಂದರೆ ಈ ಸದ MNOP ಅಂತ ಹಿಂಗೆ ಒಂದೇ ಕ್ರಮದಲ್ಲಿ ಇರಬೇಕಂತ ಏನಿಲ್ಲ ಅಂತ ಹೇಳಿದ್ದಾರೆ. ಎಸ್ನ ಕೆಳಗೆ ಕೇವಲ 2 ಪೆಟ್ಟಿಗೆಗಳನ್ನು ಇಡಲಾಗಿದೆ. ಎಸ್ನ ಕೆಳಗೆ ಕೇವಲ ಎಷ್ಟು ಪೆಟ್ಟಿಗೆಗಳನ್ನಿಲ್ಲ? ಎಸ್ನ ಕೆಳಗೆ ಕೇವಲ 2 ಪೆಟ್ಟಿಗೆಗಳನ್ನು ಮಾತ್ರ ಇಡಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಇಡಲಾಗಿದೆ. ಕ್ಯೂನ ಮೇಲೆ ಕೇವಲ 1 ಪೆಟ್ಟಿಗೆಯನ್ನು ಇಡಲಾಗಿದೆ. ಕ್ಯೂನ ಮೇಲೆ ಕೇವಲ ಎಷ್ಟು ಪೆಟ್ಟಿಗೆಗಳನ್ನು? ಕ್ಯೂನ ಮೇಲೆ ಕೇವಲ 1 ಪೆಟ್ಟಿಗೆಯನ್ನು ಮಾತ್ರ ಇಡಬೇಕಂತ ಹೇಳಿದ್ದಾರೆ. ಕೇವಲ 1 ಪೆಟ್ಟಿಗೆಯನ್ನು ಮಾತ್ರ ಇಡಬೇಕಂತ ಹೇಳಿದ್ದಾರೆ. ಅದನ್ನು ಈ ರೀತಿಯಾಗಿ ಬರ್ಕೋಬೇಕು. ನೆಕ್ಸ್ಟ್ ಕ್ಯೂ ಮತ್ತು ಪಿ ನಡುವೆ ಕೇವಲ 1 ಪೆಟ್ಟಿಗೆಯನ್ನು ಇಡಲಾಗಿದೆ ಅಂತ ಹೇಳ್ಯಾರ. ಕ್ಯೂ ಮತ್ತು ಪಿ ಮಧ್ಯೆ ಕೇವಲ 1 ಪೆಟ್ಟಿಗೆಯನ್ನು ಇಡಲಾಗಿದೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಎನ್ನನ್ನು ತತ್ಕ್ಷಣದ ಮೇಲೆ ಇಡಲಾಗಿದೆ. ನ ಅನ್ನೋದು ಬಂತಂದರೆ ಇಲ್ಲಿ ಫಸ್ಟ್ ಅಂತ ಇಟ್ಕೋಬೇಕು. ಎನ್ನನ್ನು ತತ್ಕ್ಷಣದ ಮೇಲೆ ಯಾರದಾರ? ಎನ್ನ ತತ್ಕ್ಷಣದ ಮೇಲೆ ಯಾರದಾರ? ಆರ್ ಅವರು ಅದಾರ. ತತ್ಕ್ಷಣದ ಮೇಲೆ ಅಂದು ಅದೇ
ಫಸ್ಟ್ ಅಪ್ ಅಂದು ಒಂದನೇ ಮೇಲೆ ಅಂದ್ರೂ ಅದೇ ಆಗಿರ್ತದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಇಡಲಾಗಿದೆ. ನೆಕ್ಸ್ಟ್ ಓ ಅನ್ನು ಎಮ್ನ ಕೆಳಗಿನ ಸ್ಥಾನವೊಂದರಲ್ಲಿ ಇಡಲಾಗಿದೆ. ಎಮ್ನ ಕೆಳಗಿನ ಸ್ಥಾನವೊಂದರಲ್ಲಿ ಅಂತ ಹೇಳ್ಯಾರ. ಕೆಳಗಿನ ಸ್ಥಾನ ಅಂದರೆ ಪ್ರಶ್ನೆ ಸ್ಥಾನದಾಗೆ ಇರ್ಬೇಕಂತ ಏನಿಲ್ಲ. ಎಮ್ನ ಕೆಳಗೆ ಅದು ಎಲ್ಲಿ ಬೇಕಾದ್ರೂ ಇರ್ಬೋದು. ಆದ್ರೆ ಅಷ್ಟು ನೀವೇನಂದ್ರೆ ಎಮ್ನ ಕೆಳಗೆ ಯಾವುದೋ ಒಂದು ಸ್ಥಾನದಾಗ ಓ ಅವ್ರು ಅದಾರಂತ ನೀವು ಅರ್ಥ ಮಾಡ್ಕೋಬೇಕು. ಇಷ್ಟು ಮಾಡಿದಾಗ ನಿಮಗೇನು ಹಾಗೆ ಕೇಳಿದ್ರೆ, ಹಾಗಾದರೆ ಎಮ್ ಮತ್ತು ಆರ್ಗಳ ನಡುವೆ ಎಷ್ಟು ಪೆಟ್ಟಿಗೆಗಳನ್ನು ಇಡಲಾಗಿದೆ ಅಂತ ನಿಮಗೆ ಕೇಳ್ಯಾರ. ಏನು ಕೇಳ್ಯಾರ? ಎಮ್ ಮತ್ತು ಆರ್ನ ಮಧ್ಯೆ ಎಷ್ಟು ಪೆಟ್ಟಿಗೆಗಳನ್ನು ಇಡಲಾಗಿದೆ ಅಂತ ನಮಗೆ ಕೇಳ್ಯಾರ. ಈಗ ಮೊದಲು ಈ ರೀತಿಯಾಗಿ ಬರ್ಕೊಳ್ತಾ ಬಂದ ಬಳಿಕ ಎಷ್ಟು ಪೆಟ್ಟಿಗೆಗಳದಾವಪ್ಪ ನಿಮಗೆ? ಮೊದಲನೇದಾಗಿ ಎಷ್ಟು ಪೆಟ್ಟಿಗೆಗಳದಾವ? 7 ಪೆಟ್ಟಿಗೆಗಳದಾವ ಅಂತ ಹೇಳ್ಯಾರ. 7 ಪೆಟ್ಟಿಗೆಗಳನ್ನ ಮಾಡ್ಕೋರಿ. 6 7 ಪೆಟ್ಟಿಗೆಗಳಂತ ಅದಾವ. 7 ಪೆಟ್ಟಿಗೆ ಮಾಡ್ಕೊಂಡಿವಿ. ನೆಕ್ಸ್ಟ್ ನೋಡಿ, ಎಸ್ನ ಕೆಳಗೆ ಕೇವಲ 2 ಪೆಟ್ಟಿಗೆ ಅದಾವತ್ತೆ. ನಾವು ಎಸ್ಸನ್ನು ಇಲ್ಲಿ ಕುಣಿಸ್ಕೋಬೇಕಾಗುತ್ತೆ. ಯಾಕಂದರೆ ಕೆಳಗಡೆ 2 ಪೆಟ್ಟಿಗೆಗಳದಾವತ್ತು ಹೇಳ್ಯಾರ. ಅದಕ್ಕೆ ಎಸ್ಸನ್ನು ಇಲ್ಲಿ ಕುಣಿಸ್ಕೋತೀವಿ. ನೆಕ್ಸ್ಟ್ ಕ್ಯೂನ ಮೇಲೆ ಕೇವಲ 1 ಪೆಟ್ಟಿಗೆ ಅಂತ ಹೇಳ್ಯಾರ. ಕ್ಯೂವನ್ನು ನಾವು ಇಲ್ಲಿ ಕುಣಿಸ್ಕೊಂಡಿವಿ. ಕೇವಲ 1 ಪೆಟ್ಟಿಗೆ ಮಾತ್ರ ಅದ್ರ ಮೇಲಾಗುತ್ತೆ. ನೆಕ್ಸ್ಟ್ ಕ್ಯೂ ಮತ್ತು ಪಿ ಮಧ್ಯೆ ಕೇವಲ 1 ಪೆಟ್ಟಿಗೆ ಅಂತ ಹೇಳ್ಯಾರ. ಕ್ಯೂ ಮತ್ತು ಪಿ ಮಧ್ಯೆ 1 ಪೆಟ್ಟಿಗೆ ಅಂತ ಹೇಳ್ಯಾರ. ಪಿಯನ್ನು ನಾವು ಇಲ್ಲಿ ಕುಣಿಸ್ಕೊಂಡಿವಿ ಅಂದರೆ ಕ್ಯೂ ಮತ್ತು ಪಿ ಮಧ್ಯೆ ಕೇವಲ 1 ಪೆಟ್ಟಿಗೆ ಆಗುತ್ತೆ. ಕರೆಕ್ಟ. ನೆಕ್ಸ್ಟ್ ಇವೆಲ್ಲ ಆಗಿದ್ದನ್ನು ರೈಟ್ ಹಾಕೋತಾ ಬರ್ರಿ. ಹಾಗೆ ಎನ್ನ ತತ್ಕ್ಷಣದ ಮೇಲೆ ಆರ್ ಅಂತ ಹೇಳ್ಯಾರ. ಎನ್ನನ್ನು ನಾವು ಇಲ್ಲಿ ಕುಣಿಸಿದ್ದೀವಿ ಅಂದರೆ ತತ್ಕ್ಷಣದ ಮೇಲೆ ಆರ್ ಇಲ್ಲಿ ಬರಲ್ಲ. ಆ ಕಾರಣದಿಂದ ಎನ್ ಪೂರ್ತಿ ಕೆಳಗೆ ಕುಣಿಸ್ಕೊಂಡಿದ್ದೀವಿ ಅಂದರೆ ಎನ್ನ ತತ್ಕ್ಷಣದ ಮೇಲೆ ಆರ್ ಅವರನ್ನು ನಾವು ಕುಣಿಸ್ಕೊಂಡಂಗೆ ಆಗುತ್ತೆ. ಆರನ್ನು ಕುಣಿಸ್ಕೋತೀರಿ. ನೆಕ್ಸ್ಟ್ ಎಮ್ನ ಕೆಳಗಿನ ಓ ಅಂದರೆ ಎಮ್ನ ಕೆಳಗಿನ ಯಾವುದೋ ಒಂದು ಸ್ಥಾನದಾಗಿ ಹಾಗೂ ಓ ಅವ್ರು ಅದಾರಂದರೆ ಇಲ್ಲಿ ಎಮ್ಮನ್ನು ಕುಣಿಸ್ಕೊಂಡಿದ್ರೆ ಇದ್ರ ತೆಳಗೆ ಓ. ಯಾಕಂದರೆ ಇದುವೇ 2 ಪ್ಲೇಸ್ ಅದಾವ. ಅದಕ್ಕಾಗಿ ಎಮ್ಮನ್ನು ಮೇಲೆ ಕುಣಿಸ್ಕೊಳ್ಳೋಣ. ಅದ್ರ ಸ್ಥಾನ ಕೆಳಗನ ಯಾವುದೋ ಒಂದು ಸ್ಥಾನದಾಗ ಓ ಅಂತನ್ನು ಕುಣಿಸ್ಕೊಳ್ತೀವಿ. ನೆಕ್ಸ್ಟ್ ಎಮ್ ಮತ್ತು ಆರ್ನ ಮಧ್ಯೆ ಎಷ್ಟು ಪೆಟ್ಟಿಗೆಗಳನ್ನು ಎಮ್ ಇಲ್ಲಿ ಅದ, ಆರ್ ಇಲ್ಲಿ ಅದ. ಇವರಿಬ್ಬರ ನಡುವೆ ಎಷ್ಟು ಪೆಟ್ಟಿಗೆಗಳನ್ನ ಇದರಲ್ಲಾಗಿದೆ ಅಂದರೆ ಇದು 1, ಇದು 2, ಇದು 3, ಇದು 4 ಪೆಟ್ಟಿಗೆಗಳನ್ನು ಇಡಲಾಗಿದೆ. ನಿಮ್ಮ ರೈಟ್ ಉತ್ತರ ಆಪ್ಷನ್ ಎ = ಯುವರ್ ಕರೆಕ್ಟ್ ಆನ್ಸರ್. ಓಕೆ, ಇಷ್ಟು ಹೇಳಿ ಲೆಕ್ಕವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ಪಾರ್ಟ್ 2 ಅಲ್ಲಿ ಇದಕ್ಕಿಂತ ಹೆಚ್ಚಿನ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆ ಅರ್ಥ ಆಗಿರಲಿಲ್ಲ ಅಂದರೆ ನೆಕ್ಸ್ಟ್ ಮೆಥಡಲ್ಲಿ ಇನ್ನೂ ಸ್ವಲ್ಪ ಅರ್ಥ ಮಾಡಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.